ನಮ್ಮ ಸಿದ್ದಯ್ಯನವರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ನಮ್ಮ ಮಾತೃಭೂಮಿ ಯುವಕರ ಸಂಘ ಜೊತೆಗೆ ಶಿಕ್ಷಣ ಕಲಾ ಕೇಂದ್ರದ ಈ ಒಂದು ಸದಸ್ಯರಿಗೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ಸನ್ಮಾನ ಆದಾಗ ಸ್ಥಳೀಯವಾಗಿ ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತೆ ಆ ಒಂದು ಊರಿನ ಜನತೆ ಅವರಿಗೆ ಶುಭ ಕೋರಿದಾಗ ಅಥವಾ ಅಲ್ಲಿ ಸನ್ಮಾನ ಆದಾಗ ಸಿಗುವ ಆನಂದ ಮತ್ತೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆ ರೀತಿ ಅಷ್ಟು ಇದಾಗುತ್ತೆ. ಇವತ್ತು ನಿಮ್ಮೆಲ್ಲರೂ ನಾವು ಧನ್ಯವಾದ ತಿಳಿಸಿ ನಮ್ಮ ಸಂಜಯ್ ಸರ್ ಇವಾಗ ಏನಕ್ಕೋಸ್ಕರ ಪ್ರಶಸ್ತಿ ಸಿಕ್ತು. ಅವರು ಯಾರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ತುಂಬಾ ಜನ ಪೈಪೋಟಿ ಇರುತ್ತೆ ಯಾವುದೇ ಒಂದು ಪ್ರಶಸ್ತಿಗಳಿಗೆ. ನಮ್ಮ ಬಾಲಾಜಿ ಸರ್ ಹೇಳೋದಕ್ಕೆ ಈಗಿನ ಕಾಲದ ಎಲ್ಲಾ ಪ್ರಶಸ್ತಿಗಳು ತುಂಬಾ ಲಾಭಿ ಇರುತ್ತೆ. ರಾಜಕೀಯ ಲಾಭಿ, ಹಣದ ಲಾಭಿ, ಮತ್ತೊಂದು ಮೊದಲೊಂದು ಹಲವಾರು ಲಾಭಿಗಳ ನಡುವೆ ತುಂಬಾ ಒಂದು ಉತ್ತಮ ಸಾಧನೆಗಾಗಿ ತುಂಬಾ ಕಷ್ಟಪಟ್ಟು ನಮ್ಮೆಲ್ಲರ ಕಣ್ಮುಂದೆ ಅವರು ಬೆಳೆದಂತ ವ್ಯಕ್ತಿ ನಮ್ಮ ಸಿದ್ದಯ್ಯ ಸರ್ ಅವರು. ಅವರಿಗೆ ಈ ಒಂದು ಪ್ರಶಸ್ತಿನ ಯಾವ ಅರ್ಹತೆ ಕೊಡಬೇಕು ನಮ್ಮ ಹುಲಿಗುಂಡೆ ಕೊಟ್ಟಿದ್ದಾರೆ. ಪೂರ್ತಿ ವಿವರಣೆ ಕೊಟ್ಟವರು. ಈ ಬಾರಿ ಅವರು ಆ ವಯಸ್ಸಿನ ಒಂದು 65ರಿಂದ 55 ವರ್ಷದೊಳಗಡೆ ಇರುವಂತ 8 ಜನ ಅದ್ಭುತ ಸಾಧಕರಿಗೆ ಈ ಒಂದು ಪ್ರಶಸ್ತಿನ ಕೊಟ್ಟಿದ್ದೀವಿ ಅಂತ. ಆ ಒಂದು ಇವಾಗ ಏಜ್ ಲಿಮಿಟ್ 60 ವರ್ಷ ಮೇಲ್ಪಟ್ಟವರಾದ್ರೆ ತುಂಬಾನೇ ಕಷ್ಟ ಆಗುತ್ತೆ. 45ರಿಂದ 55 ವರ್ಷ ತುಂಬಾ ಒಂದು ಉತ್ತಮ ನಿರ್ಧಾರ ಮಾಡಿ ಈ ಒಂದು ಪ್ರಶಸ್ತಿನ ಘೋಷಣೆ ಮಾಡಿರುವಂತ ಕರ್ನಾಟಕ ಧಾರವಾಡ ಅಕಾಡೆಮಿ ಮತ್ತು ಹುಲಿಗುಂಡೆ ಗುರುತಿಸುವವರೆಗೂ ಮತ್ತೆ ನಮ್ಮ ಸಿದ್ದಯ್ಯ ಸರ್ ಅವರ ಬೆಳವಣಿಗೆ ಜೊತೆಗೆ ಈ ಒಂದು ನೆಲಮಂಗಲ ತಾಲೂಕು ಘಟಕದ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾಗಿ ಸಹ ಆಯ್ಕೆಯಾಗಿದ್ದಾರೆ. ಈ ಒಂದು ಈ ಕ್ಷೇತ್ರದಲ್ಲಿ ಅವರಿಗೆ ಈ ಒಂದು ಪ್ರಶಸ್ತಿನ ಕಥಾ ಸಮಾಧಾನ ಆಗಿದೆ. ಈ ಒಂದು ತಿಂಗಳ ಅವರಿಗೆ 2 ಪ್ರಶಸ್ತಿ ಬಂದು ಈ ಒಂದು ನೆಲಮಂಗಲ ತಾಲೂಕಿನ ಜನತೆಗೂ ಸಹ ಒಂದು ದೊಡ್ಡ ಮಟ್ಟಿನ ಒಂದು ಯಶಸ್ಸು ಸಿಕ್ಕಂತೆ ಆಗಿದೆ. ಅವರಿಗೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಅವರ ಒಂದು ಸಾಧನೆ ಪರಿಗಣಿಸಿ ಇನ್ನೂ ಅನೇಕ ಪ್ರಶಸ್ತಿಗಳು ಗಳಿಸಿ ಅವರ ಒಂದು ಸಾಧನೆಗೆ ತಾವೆಲ್ಲರೂ ಕೈ ಜೋಡಿಸಿ ಹೇಳಿ ನನ್ನ 2 ಮಾತುಗಳು.